ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ. ಭಾರೀ ಮಳೆಗೆ ಮುಂಬೈ ನಗರ ತತ್ತರಿಸಿ ಹೋಗಿದೆ. ಮಳೆಯಿಂದಾಗಿ 8 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಸಿಕ್ಕಿದೆ. ಹಲವರಿಗೆ ಗಂಭೀರವಾಗಿ ಗಾಯವಾಗಿದೆ. ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇ ಸಂಚಾರ ಸ್ಥಗಿತಗೊಂಡಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಭಾರೀ ಮಳೆಯ ಪರಿಣಾಮ ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇನ ಫುಟ್ಬಾಲ್ ಪ್ರದೇಶದಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದ್ದು ಎರಡೂ ಬದಿಯ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಇದರಿಂದಾಗಿ ಹೆದ್ದಾರಿಯಲ್ಲಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿವೆ. ನಿರಂತರವಾಗಿ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇನ ಫುಟ್ಬಾಲ್ ಪ್ರದೇಶದ ರಸ್ತೆಯ ಮೇಲೆ ಅಪಾರ ಪ್ರಮಾಣದ ನೀರು ಜಮಾವಣೆಗೊಂಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಗೆ ಸುರಕ್ಷತೆಯ ದೃಷ್ಟಿಯಿಂದ ಆಡಳಿತ ಮಂಡಳಿಯು ಈ ಭಾಗದಲ್ಲಿ ಎರಡೂ ಕಡೆಯ ಸಂಚಾರವನ್ನ ಕೆಲ ಕಾಲ ಸ್ಥಗಿತಗೊಳಿಸಿದೆ. ಇದರ ಪರಿಣಾಮವಾಗಿ ಮುಂಬೈ ಮತ್ತು ಪುಣೆ ಕಡೆಗೆ ಸಂಚರಿಸುವಂತ ವಾಹನಗಳು ಹಲವು ಕಿಲೋಮೀಟರ್ಗಳವರೆಗೂ ಕೂಡ ಕ್ಯೂ ನಿಂತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅಲ್ಲಿನ ಚಿತ್ರಣ ಯಾವ ರೀತಿಯಾಗಿ ಆಗಿದೆ. ಮುಂಬೈ ನಗರ ಭಾರೀ ಪ್ರಮಾಣದ ಮಳೆಯಿಂದಾಗಿ ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗಿದೆ. ಅಸ್ತವ್ಯಸ್ತಗೊಂಡಿದೆ. ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾವ ರೀತಿಯಾಗಿ ರಸ್ತೆಗಳಲ್ಲೆಲ್ಲ ನೀರು ನಿಂತಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಈ ರೀತಿಯಾದಂತಹ ವಾಯುಭಾರ ಕುಸಿತವಾಗಿದ್ದು ಮಳೆಯಿಂದಾಗಿ 8 ಜನರು ಸಾವನ್ನಪ್ಪಿದ್ದಾರೆ. ಎರಡನೇ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕುಸಿತ ಆಗ್ತಾ ಇದೆ ಅಂತ ಹೇಳಿ. ಒಟ್ಟಾರೆ ಎರಡೂ ಬದಿಯ ವಾಹನ ಸಂಚಾರವನ್ನು ಇದೀಗ ಸ್ಥಗಿತಗೊಳಿಸಲಾಗಿದೆ. ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆ ಪರಿಶೀಲನೆ ಮಾಡುವಂತಹ ಕಾರ್ಯ ಪೂರ್ಣಗೊಂಡ ನಂತರ ಅಷ್ಟೇ ಸಂಚಾರವನ್ನು ಮತ್ತೆ ಅಲ್ಲಿ ರೀಸ್ಟಾರ್ಟ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಸದ್ಯ ವಾಹನ ಸವಾರರು ಆಡಳಿತ ಮಂಡಳಿಯ ಸೂಚನೆಗಳನ್ನು ಪಾಲನೆ ಮಾಡಬೇಕು ಮತ್ತು ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಇದೀಗ ಮನವಿಯನ್ನ ಮಾಡಲಾಗಿದೆ. ಇನ್ನು ಭಾನುವಾರ ಒಂದೇ ದಿನ ನಿನ್ನೆ ಸುರಿದಂತಹ ಭಾರೀ ಮಳೆ ಒಂದೇ ದಿನಕ್ಕೆ ಮಳೆಯ ಅನಾಹುತಕ್ಕೆ ಮುಂಬೈನಲ್ಲಿ 8 ಜನರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಮುಂಬೈನ ಮನ್ಕರ್ದ್ ಪ್ರದೇಶದಲ್ಲಿ ಭಾರೀ ಮಳೆಯ ಪರಿಣಾಮ ಮನೆಯೇ ಕುಸಿದು ಹೋಗಿದೆ. ಮನೆ ಕುಸಿದು ಬಿದ್ದಂತ ಪರಿಣಾಮ ಅಲ್ಲಿ 6 ಜನರು ಸಾವನ್ನಪ್ಪಿದ್ದಾರೆ. ಒಬ್ಬರು ಗಾಯಗೊಂಡಿದ್ದಾರೆ. ಮತ್ತೆ 2 ಪ್ರಕರಣಗಳಲ್ಲಿ ಮರ ಬಿದ್ದು 2 ಸಾವನ್ನಪ್ಪಿದ್ದಾರೆ. ಭಾನುವಾರ ನಗರದಲ್ಲಿ ಭಾರೀ ಮಳೆ ಸುರಿದಂತಹ ಪರಿಣಾಮ ವಿಮಾನ ರೈಲು ಸಂಚಾರದಲ್ಲೂ ಕೂಡ ಸಾಕಷ್ಟು ವ್ಯತ್ಯಯವಾಗಿದೆ. ನಿಲ್ದಾಣಗಳಲ್ಲಿ ಯಾವ ರೀತಿಯಾದಂತಹ ನೀರು ಸ್ಟಾಕ್ ಆಗಿದೆ, ನೀರು ಯಾವ ರೀತಿಯಲ್ಲಿ ಹರಿತಾ ಇದೆ ಅನ್ನುವ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಕೆಲವು ಕಡೆ ಮರ ಬಿದ್ದಿರೋದ್ರಿಂದ ಕೂಡ ಸಾಕಷ್ಟು ಅನಾಹುತಗಳಾಗಿದೆ. ಅಲ್ಲಿಯೂ ಕೂಡ ಸಾವಿನ ಸಂಖ್ಯೆ ಆಗಿದೆ. ಇನ್ನು ಭಾನುವಾರ ನಗರದಲ್ಲಿ ಭಾರೀ ಮಳೆ ಸುರಿದಂತಹ ಪರಿಣಾಮ ವಿಮಾನ ರೈಲು ಸಂಚಾರದಲ್ಲೂ ಕೂಡ ಸಾಕಷ್ಟು ವ್ಯತ್ಯಯ ಉಂಟಾಯಿತು. ಸಾಮಾನ್ಯ ಜನಜೀವನ ಮೇಲೆ ವ್ಯತಿರಿಕ್ತವಾದಂತಹ ಒಂದು ಪರಿಣಾಮವನ್ನ ಬೀರಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ಬೆಳಗ್ಗೆ 8ರಿಂದ ಸಂಜೆ 10 ಗಂಟೆಯ ಅವಧಿಯಲ್ಲಿ 5ರಿಂದ 7 ಸೆಂಟಿಮೀಟರ್ ಮಳೆ ಸುರಿದಿದೆ. ಈ ನಡುವೆ ಕೇರಳ, ದೆಹಲಿ, ಪಶ್ಚಿಮ ಬಂಗಾಳ, ಒಡಿಶಾ ಸೇರಿದಂತೆ ವಿವಿಧ ರಾಜ್ಯಗಳಲ್ಲೂ ಭಾನುವಾರ ಮಳೆ ಆಗಿದೆ. ಈ ನಡುವೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಒಡಿಶಾ, ಜಾರ್ಖಂಡ್ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಅಲರ್ಟ್ ಇರಬೇಕಾಗತ್ತೆ. ಒಟ್ಟಾರೆ ಈಗ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಯಾವ ರೀತಿಯಾದಂತಹ ಹಾನಿ ಆಗದೆ ಅಪಾರ ಸಂಖ್ಯೆಯಲ್ಲಿ ಸಾವು ನೋವಿಗೂ ಕೂಡ ಈ ಒಂದು ಮಳೆ ಕಾರಣ ಆಗಿದೆ. ರಸ್ತೆಯಲ್ಲಿ ಓಡಾಡೋದಕ್ಕಾಗೋದಿಲ್ಲ, ವಾಹನ ಸಂಚಾರ ಅಂತೂ ಮಾಡೋದಕ್ಕಾಗೋದೇ ಇಲ್ಲ. ಇನ್ನು ಮನೆಗಳೆಲ್ಲವೂ ಕೂಡ ಕುಸಿದು ಬೀಳ್ತಾ ಇದೆ. ನಿಂತಲ್ಲೇನೆ ಮರಗಳು ಕೂಡ ಉರುಳಿ ಬೀಳ್ತಾ ಇರೋದ್ರಿಂದಾಗಿ ಜನರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸದ್ಯ ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇ ಸಂಚಾರ ಏನಿದೆ ಅದನ್ನು ಸ್ಥಗಿತ ಮಾಡಲಾಗಿದೆ.
ಎಸ್ ಆ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ, ಹೇಗೆ ನೀರು ಹರಿತಾ ಇದೆ, ಅಲ್ಲೇ ಜನರು ವಾಸವನ್ನ ಮಾಡಬೇಕಾಗಿರುವಂತಹ ಒಂದು ರೀತಿಯ ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯಲ್ಲಿ ಓಡಾಡೋದು ಕೂಡ ಆಗ್ತಾ ಇಲ್ಲ, ವಾಹನ ಸವಾರರಿಗೂ ಪರದಾಟ. ಇನ್ನೊಂದು ಕಡೆ ಮನೆಯಲ್ಲೇ ಸೇಫ್ ಆಗಿರೋಣ ಅಂತ ಹೇಳಿದ್ರೆ ಮನೆಗಳು ಕೂಡ ಕುಸಿದು ಬೀಳುವಂತಹ ಹಂತದಲ್ಲಿದೆ. ಈಗ ಆಲ್ರೆಡಿ ಕುಸಿದು ಬಿದ್ದಿರುವಂತಹ ಪರಿಣಾಮ ಅದರಿಂದ 6 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ರಿಪೋರ್ಟ್ ಕೂಡ ಆಗಿದೆ. ಇನ್ನೂ ಹಲವರಿಗೆ ಗಂಭೀರವಾಗಿ ಗಾಯ ಆಗಿದೆ. ನನಗೆ ಒಂದೇ ದಿನ ಸುರಿದಿರುವಂತಹ ಭಾರಿ ಪ್ರಮಾಣದ ಮಳೆ ಇದು ಈ ರೀತಿಯಾಗಿ ಎಫೆಕ್ಟ್ ಆಗದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪುಟ್ಟ ಮಕ್ಕಳು, ವೃದ್ಧರ ಕಥೆಯಂತೂ ಹೇಳೋದಕ್ಕೆ ಆಗೋದಿಲ್ಲ. ಒಟ್ಟಾರೆ ಭಾರಿ ಮಳೆಯಿಂದಾಗಿ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನ ಫುಡ್ ಮಾಲ್ ಪ್ರದೇಶ ಏನಿದೆ ಆ ಒಂದು ಪ್ರದೇಶ ಭಾರಿ ಪ್ರಮಾಣದಲ್ಲಿ ನೀರಿನಿಂದ ಆವೃತಗೊಂಡಿದೆ, ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿದೆ. ಇನ್ನೊಂದು ಕಡೆ ಯಾವ ರೀತಿಯಾಗಿ ಕುಸಿತ ಆಗ್ತಾ ಇದೆ, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಇನ್ನು ಮೊದಲನೆಯ ದೃಶ್ಯ ರಸ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ, ಆ ರೀತಿಯಾಗಿ ಅಲ್ಲಿ ಫುಲ್ ನೀರು ನಿಂತಿದೆ. ಮೂರನೆಯ ದೃಶ್ಯದಲ್ಲಿ ನಿಲ್ದಾಣದ ಚಿತ್ರಣ ಕಂಡು ಬರ್ತಾ ಇದೆ, ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಹೇಗೆ ನೀರು ನಿಂತಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ಲಾಟ್ಫಾರ್ಮ್ ಸುತ್ತಲೂ ಕೂಡ ಒಳಾಂಗಣದಲ್ಲಿ ಯಾವ ರೀತಿಯಾದಂತಹ ನೀರು ಅಲ್ಲಿ ಕವರ್ ಆಗಿದೆ ಅಂತ ಹೇಳಿ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಸಂಚಾರ ಇನ್ನೊಂದು ಕಡೆ ಸ್ಥಗಿತ ಮಾಡಲಾಗಿದೆ. ವಾಹನ ಸವಾರರು ಪರದಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಒಂದು ಕಡೆಯಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅಲ್ಲಿ ಆಗ್ತಾ ಇಲ್ಲ. ಕೇವಲ ಮಳೆಯಿಂದಾಗಿ 8 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಮಳೆಯ ತೀವ್ರತೆ ಯಾವ ರೀತಿ ಇರಬೇಡ ಅಂತ ಹೇಳಿ ನೋಡಬೇಕಾಗತ್ತೆ. ನಿರಂತರವಾಗಿ ಸುರಿತಾ ಇದ್ದಂತಹ ಮಳೆ ಇದು. ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನ ಫುಡ್ ಮಾಲ್ ಪ್ರದೇಶ ಏನಿದೆ ಆ ಕಂಪ್ಲೀಟ್ ಭಾಗದಲ್ಲಿ ಅಪಾರ ಪ್ರಮಾಣದ ನೀರು ಅಲ್ಲಿ ಜಮಾವಣೆ ಆಗಿದೆ. ಮುನ್ನೆಚ್ಚರಿಕಾ ಕ್ರಮ ಹಾಗೆ ಸುರಕ್ಷತೆ ದೃಷ್ಟಿಯಿಂದ ಆಡಳಿತ ಮಂಡಳಿ ಈ ಭಾಗದಲ್ಲಿ ಎರಡೂ ಕಡೆಯ ಸಂಚಾರವನ್ನ ಕೂಡ ಕೆಲಕಾಲ ಸ್ಥಗಿತ ಮಾಡಲಾಗಿದೆ. ಪರಿಣಾಮ ಮುಂಬೈ ಹಾಗೆ ಪುಣೆ ಕಡೆಗೆ ಸಂಚರಿಸುವಂಥ ವಾಹನಗಳು ಹಲವಾರು ಕಿಲೋಮೀಟರ್ ಅದೇ ರೀತಿಯಾಗಿ ಸ್ಟಾಪ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಹಾಗೆ ಕ್ಯೂನಲ್ಲೇ ನಿಂತಿದ್ವು. ಪ್ರಯಾಣಿಕರು ತೀವ್ರವಾದಂಥ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಆಗಿರುವಂತಹ ವಾಯುಭಾರ ಕುಸಿತದ ಪರಿಣಾಮವಾಗಿ ಒಟ್ಟಾರೆಯಾಗಿ 8 ಜನ ಸಾವನ್ನಪ್ಪಿದ್ದಾರೆ. ಇನ್ನೂ ಕೆಲವರಿಗೆ ಹಲವಾರು ಗಾಯ ಆಗಿ ಈಗ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಒಟ್ಟಾರೆ ಈ ರೀತಿಯಾದಂತಹ ಮಳೆ ಅಲ್ಲಿ ಸುರಿತಾ ಇರುವಂತಹ ಕಾರಣಕ್ಕಾಗಿ ಜನಜೀವನಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಜನರಿಗೆ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಮನೆಯಲ್ಲಿ ಇರೋದಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿ ಆ ಒಂದು ರೇಂಜ್ಗೆ ಅಲ್ಲಿ ಮಳೆ ಆಗ್ತಾ ಇದೆ. ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಸಂಚಾರ ಸ್ಥಗಿತಗೊಂಡಿದೆ. ಕಿಲೋಮೀಟರ್ ಗಟ್ಟಲೆ ಇನ್ನೊಂದು ಕಡೆ ವಾಹನ ಅಲ್ಲೇ ಸ್ಟಾಪ್ ಮಾಡಬೇಕಾಗಿದೆ. ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಮುಂಬೈನ ಮನ್ಕರ್ದ್ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದೆ. ಆ ಒಂದು ಪ್ರದೇಶದಲ್ಲಿ ಆಗಿರುವಂತಹ ಪರಿಣಾಮವಾಗಿ ಕೆಲವೊಂದಿಷ್ಟು ಮನೆಗಳು ಕುಸಿತ ಆಗಿದೆ. ಮನೆ ಕುಸಿತದಿಂದಾಗಿ ಮನೆ ಒಳಗಿದ್ದಂತಹ ಜನರು 6 ಜನರು ಏನಿರ್ತಾರೆ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಒಬ್ಬರಿಗೆ ತೀವ್ರವಾದಂತಹ ಗಾಯ ಆಗಿದೆ.